ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ. ನಾನು ನಿಮ್ಮ ಸಾರಥಿ ಶಬರಿನಾಥ್. ಆತ್ಮೀಯ ಚಾಲಕ ಮತ್ತು ಮಾಲೀಕ ಬಂಧುಗಳೇ, ಯೂಟ್ಯೂಬ್ನಲ್ಲಿ ಸಾರಥಿ ಸಮಾಚಾರ ಎಂಬ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವೀಡಿಯೋನೂ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ತಲುಪುವಂಥ ಕೆಲಸ ಆಗಬೇಕು. ಆಟೋ ಚಾಲಕರಿಗೆ, ಟ್ಯಾಕ್ಸಿ ಚಾಲಕರಿಗೆ, ಗೂಡ್ಸ್ ವಾಹನ ಚಾಲಕರಿಗೆ, ಖಾಸಗಿ ಸಂಸ್ಥೆಗಳಲ್ಲಿ ದುಡಿಯುವಂಥ ನನ್ನೆಲ್ಲ ಚಾಲಕ ಮತ್ತು ಮಾಲೀಕ ಬಂಧುಗಳಿಗೆ ತಲುಪುವಂಥ ಕೆಲಸ ಆಗಲಿ ಅಂತೇಳಿ ಈ ಹಿಂದೆ ಕೂಡ ಸಾಕಷ್ಟು ವೀಡಿಯೋಗಳನ್ನ, ಸಾಕಷ್ಟು ಮಾಹಿತಿಗಳನ್ನ ಹಂಚ್ಕೊಂಡಿದ್ದೆ. ಇವತ್ತು ಕೂಡ ನಾನು ಒಂದು ಸಣ್ಣ ಮಾಹಿತಿ ತಮಗೆಲ್ರಿಗೂ ತಿಳಿದಿರಲಿ ಅಂತೇಳಿ ಮಾಡಿದ್ದೀನಿ. ಇದನ್ನು ಕೂಡ ಸಾಕಷ್ಟು ಜನ ಚಾಲಕರಿಗೆ ಶೇರ್ ಮಾಡುವಂಥ ಕೆಲಸ ಮಾಡಿ ಮತ್ತು ಅವರಿಗೆ ಅನುಕೂಲ ಆಗಲಿ, ಅನಾನುಕೂಲ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ ಕೂಡ. ಈ ಉದ್ದೇಶ ಇಷ್ಟೇ. ಇವತ್ತು ಮೇ 31ನೇ ತಾರೀಕು ಏನು ಸರ್ಕಾರ ಒಂದು ಗಡುವನ್ನು ನೀಡಿತು HSRP ನಂಬರ್ ಪ್ಲೇಟ್ ಅಳವಡಿಕೆಗೆ, ಅದಕ್ಕೆ ಮೊನ್ನೆ ನ್ಯಾಯಾಲಯದ ಮತ್ತೊಂದು ಆದೇಶ ಕೂಡ ಬಂತು. ಆಗ ಸಾರಿಗೆ ಇಲಾಖೆ ಅವರಿಗೆ ಪ್ರತ್ಯುತ್ತರವಾಗಿ ಜೂನ್ 12ನೇ ತಾರೀಕುವರೆಗೂ ನಾವು ಮತ್ತೊಂದು ಕಾಲಾವಕಾಶ ನೀಡ್ತಾ ಇದ್ದೀವಿ. ಅಷ್ಟರೊಳಗಡೆ ಸಾರ್ವಜನಿಕರು ಮತ್ತು ಯಾವುದೇ ಎಲ್ಲ ವಾಹನಗಳು ಅಳವಡಿಕೆ ಮಾಡುವಂಥ ಕೆಲಸ ಆಗಬೇಕು ಅಂತೇಳಿ, ಅಲ್ಲಿವರೆಗೂ ನಾವು ಯಾವುದೇ ರೀತಿಯ ದಂಡ ಹಾಕಲ್ಲ ಅಂಥೇಳಿ ಒಂದು ಪ್ರತ್ಯುತ್ತರವನ್ನು ನ್ಯಾಯಾಲಯಕ್ಕೆ ಸಾರಿಗೆ ಇಲಾಖೆ ನೀಡಿದೆ. ಆದರೂ ಕೂಡ ನಾನು ಸಾರ್ವಜನಿಕರು ಮತ್ತು ಚಾಲಕ ಮತ್ತು ಮಾಲೀಕ ಬಂಧುಗಳಲ್ಲಿ ವಿನಂತಿ ಮಾಡೋದೊಂದೇ, ಈಗ ಏನು ಪೋರ್ಟಲ್ಗಳಲ್ಲಿ ನಮಗೆ ಅವಕಾಶ ಇದೆ, ತಾವೆಲ್ಲರೂ ಆನ್ಲೈನ್ ಮಾಡಿ ಬುಕ್ಕಿಂಗ್ ಮಾಡೋ ಮುಖಾಂತರ ಬುಕ್ಕಿಂಗ್ ಮಾಡ್ಕೊಳ್ಳಿ. ನಿಮಗೆ ನಂಬರ್ ಪ್ಲೇಟು ಈಗ ನೀವು ಬುಕ್ ಮಾಡಿದ್ರೂ ಕೂಡ ನಿಮಗೆ 1 ತಿಂಗಳು, 2 ತಿಂಗಳು, 3 ತಿಂಗಳು ಟೈಮ್ ತೊಗೊಳ್ತಾ ಇದೆ, ಕಾಲಾವಕಾಶ ತೊಗೊಳ್ತಾನೇ ಇದೆ. ನೀವು ಇವತ್ತು ಬುಕ್ ಮಾಡಿದ ತಕ್ಷಣ ನಾಳೆ ನಂಬರ್ ಪ್ಲೇಟ್ ಸಿಗೋಲ್ಲ. ಹಾಗಾಗಿ ನಾನು ಪ್ರತಿಯೊಬ್ಬರಿಗೂ ನಾನು ವಿನಂತಿ ಮಾಡೋದೊಂದೇ, ಸರ್ಕಾರ ಮುಂದಿನ ದಿನಗಳಲ್ಲಿ ಅವಕಾಶ ನೀಡುತ್ತೋ ಇಲ್ಲ ನಮ್ಗೆ ಗೊತ್ತಿಲ್ಲ. ಕೊಟ್ಟರೂ ಸಂತೋಷ, ಕೊಡದಿದ್ದರೂ ಸಂತೋಷ, ಏನು ಮಾಡಲಿಕ್ಕಾಗೋದಿಲ್ಲ. ಯಾಕೆಂದರೆ ಈಗಾಗಲೇ ಒಂದು 25% ವಾಹನಗಳು ಅಳವಡಿಕೆ ಮಾಡ್ಕೊಂಡಿದೆ. ಇನ್ನು ಉಳಿದಂಥ 75% ವಾಹನಗಳು ಅಳವಡಿಕೆ ಮಾಡ್ಕೋಬೇಕಾಗ್ತದೆ. ಯಾಕೆಂದರೆ ನ್ಯಾಯಾಲಯದ ಆದೇಶ ಇರೋದರಿಂದ ನಾವೆಲ್ಲ ಅದನ್ನು ಪಾಲನೆ ಮಾಡಬೇಕಾಗ್ತದೆ. ಅದು ಎಲ್ರಿಗೂ ಅನ್ವಯಿಸುತ್ತೆ ಕೂಡ, ಸರ್ಕಾರ ಇರಲಿ, ಸಾರ್ವಜನಿಕರಿಗಿರಲಿ, ಎಲ್ರಿಗೂ ಒಂದೇ ಕಾನೂನಾಗಿರ್ತದೆ. ಹಾಗಾಗಿ ನಾನು ಪ್ರತಿಯೊಬ್ಬ ಆಟೋ ಚಾಲಕರು, ಟ್ಯಾಕ್ಸಿ ಚಾಲಕರು, ಗೂಡ್ಸ್ ವಾಹನ ಚಾಲಕರು ಅಥವಾ ಇನ್ನಿತರ ಎಲ್ಲ ವಾಹನ ಚಾಲಕರು ಮತ್ತು ಮಾಲೀಕರಲ್ಲಿ ಒಂದೇ ವಿನಂತಿ ಮಾಡೋದು, ಆನ್ಲೈನಲ್ಲಿ ನೀವು ಅಪ್ಲಿಕೇಶನ್ನ ಅರ್ಜಿನ ಸಲ್ಲಿಸಿ, ಫೀಸನ್ನು ಕಟ್ಟಿ, ಬಿಲ್ಲನ್ನು ಇಟ್ಕೊಳ್ಳಿ. ರಸ್ತೆಯಲ್ಲಿ ನೀವು ಸಂಚಾರ ಮಾಡಿದಾಗ ಸಂಚಾರಿ ಪೊಲೀಸರು ಇರಲಿ ಅಥವಾ ಜಿಲ್ಲಾ ಮಟ್ಟದ ಪೊಲೀಸ್ ಅಧಿಕಾರಿಗಳಿರಲಿ ಅಥವಾ ಸಾರಿಗೆ ಇಲಾಖೆ ಇನ್ನಿತರ ಅಧಿಕಾರಿಗಳು ಯಾರೇ ತಮ್ಮ ವಾಹನವನ್ನು ತಪಾಸಣೆ ಮಾಡಿದಾಗ ನೀವು ಈ ಬುಕ್ಕಿಂಗ್ ಮಾಡಿರುವಂಥ HSRP ಆನ್ಲೈನ್ ಬುಕ್ಕಿಂಗ್ನ ಮಾಡಿ ಪೇಮೆಂಟ್ ಮಾಡಿರುವಂಥ ಫೀಸ್ ರೆಸಿಪ್ಟನ್ನು ಇಟ್ಕೊಳ್ಳಿ. ಆವಾಗ ನಿಮಗೆ ಯಾವುದೇ ರೀತಿಯಾದಂಥ ದಂಡ ವಿಧಿಸೋದಾಗಲಿ ಅಥವಾ ನಿಮಗೆ ಬೇರೆ ರೀತಿಯ ಅನಾನುಕೂಲ ಆಗಲ್ಲ ಅಂಥೇಳಿ ನಾನು ತಮಗೆ ಧೈರ್ಯದಿಂದ ಇರಿ ಅಂಥೇಳಿ ಈ ವಿಡಿಯೋ ಮುಖಾಂತರ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಅಷ್ಟೇ, ಮಾಲೀಕರು ಚಾಲಕರಿಗೆ ವಾಹನ ಕೊಟ್ಟಿದ್ದರೆ ತಾವು ಆ ಕೆಲಸ ಮಾಡಬೇಕು. ಅವರಿಗೆ ವಾಟ್ಸಪ್ ಮುಖಾಂತರ ಕಳಿಸಿ, ಇಲ್ವಾ ನಿಮ್ಮ ಒಂದು ಪ್ರಿಂಟೌಟನ್ನು ತೆಗೆದು ವಾಹನದಲ್ಲಿ ಇಡುವಂಥ ಕೆಲಸ ಆಗಬೇಕು. ಧೈರ್ಯವಾಗಿರಿ, ಯಾವುದೇ ರೀತಿಯ ದಂಡ ನಿಮಗೆ ಅನ್ವಯಿಸೋದಿಲ್ಲ. ಯಾಕೆಂದರೆ ನೀವು ಆಲ್ರೆಡಿ ಬುಕ್ಕಿಂಗ್ ಮಾಡಿರ್ತೀರ. ಇವತ್ತು ನೀವು ಮೇ 31ಕ್ಕೆ ಬುಕ್ ಮಾಡಿದ್ರು, ಕೆಲವೊಂದು ಸಂಸ್ಥೆಗಳು ಬಂದು ಜೂನಲ್ಲಿ ಕೊಡ್ತಾಯಿದೆ, ಜುಲೈಯಲ್ಲಿ ಕೊಡ್ತಾಯಿದೆ, ಆಗಸ್ಟಲ್ಲಿ ಕೊಡ್ತಾಯಿದೆ. ಹಾಗಾಗಿ ಸರ್ಕಾರ ಗಡುವು ನೀಡದೆ ಹೋಗಲಿ, ತಾವು ಬುಕ್ಕಿಂಗ್ ಮಾಡಿ ಪೇಮೆಂಟ್ ಮಾಡಿಬಿಟ್ರೆ ನಿಮಗೆ ರಿಸಿಪ್ಟ್ ಬರುತ್ತೆ. ರಿಸಿಪ್ಟ್ ಬಂತು ಅಂದಮೇಲೆ ಮುಗಿದೇ ಹೋಯಿತು, ನಿಮಗೆ ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ನೀವು ಅಳವಡಿಕೆ ಮಾಡ್ಕೊಳ್ಳಿ. ಆ ಸಮಯ ಬಂದಾಗ ನಿಮಗೆ ಯಾವತ್ತು ದಿನಾಂಕ ಕೊಟ್ಟಿರ್ತಾರೆ, ಒಂದು ನಿಗದಿತ ದಿನಾಂಕ ಏನು ಕೊಟ್ಟಿರ್ತಾರೆ ಆವತ್ತು ತಾವು ಅಳವಡಿಕೆ ಮಾಡ್ಕೋಬೇಕಾಗ್ತದೆ. ಅದಕ್ಕೂ ಮುಂಚೆ ನಿಮಗೆಲ್ಲ ತಪಾಸಣೆ ಮಾಡಿದಾಗ ನಾನು ಹೇಳ್ದಂಗೆ ಸಾರಿಗೆ ಇಲಾಖೆ ಇರ್ಬೋದು, ಸಂಚಾರಿ ಪೊಲೀಸರು ಇರ್ಬೋದು, ತಪಾಸಣೆ ಮಾಡಿದಾಗ ನೀವು ಈ ಬಿಲ್ಲನ್ನು ತೋರಿಸಿದ್ರೆ ಖಂಡಿತವಾಗೂ ಅವರು ನಿಮಗೆ ದಂಡ ಹಾಕಲಿಕ್ಕೆ ಬರೋದಿಲ್ಲ. ಹಾಗಾಗಿ ಎಚ್ಚರದಿಂದ ಇರಿ. ಈ ವಿಡಿಯೋನ ಸಾಕಷ್ಟು ನನ್ನ ಎಲ್ಲ ಚಾಲಕ ಮತ್ತು ಮಾಲೀಕರಿಗೆ ತಲುಪಿಸುವಂಥ ಕೆಲಸ ಮಾಡ್ತೀರಾ ಅಂಥೇಳಿ ಭಾವಿಸ್ತಾ